ನಮಸ್ಕಾರ ಎಲ್ಲರಿಗೂ. ಇಲ್ಲೊಂದು ಕ್ವಶನ್ ಇದೆ ನೋಡಿ. ಸಂಸದರ ಅನರ್ಹತೆಯನ್ನು ತೀರ್ಮಾನಿಸಲು ರಾಷ್ಟ್ರಪತಿಗೆ ಇವರ ಅಭಿಪ್ರಾಯ ಕಡ್ಡಾಯವಾಗಿ ಪಡೆಯಬೇಕು. ರಾಷ್ಟ್ರಪತಿ ಈಗ ಯಾವುದೇ ಒಬ್ಬ ಸಂಸದರ ಅನರ್ಹತೆ ಪ್ರಶ್ನೆ ರಾಷ್ಟ್ರಪತಿಯವರ ಮುಂದೆ ಬಂದಾಗ ರಾಷ್ಟ್ರಪತಿಯವರು ಸ್ವತಃ ನಿರ್ಧಾರ ತೆಗೆದುಕೊಳ್ಳುವಂತಿಲ್ಲ. ದೇರ್ ಇಸ್ ನೋ ಡಿಸ್ಕ್ರಿಷನರಿ ಪವರ್ ಟು ದಿ ಪ್ರೆಸಿಡೆಂಟ್ ವಿತ್ ರಿಗಾರ್ಡ್ಸ್ ಟು ದಿ ಡಿಸ್ಕ್ವಾಲಿಫಿಕೇಶನ್ ಆಫ್ ದಿ ಪಾರ್ಲಿಮೆಂಟ್ ಮೆಂಬರ್ಸ್. ಹೌದಾ? ಹೀಗಾಗಿ ಅವ್ರೇನ್ ಮಾಡಬೇಕು ಅಂತಂದ್ರೆ ಅವರಿಗೆ ಸಹಾಯ ಮಾಡಲು, ಈ ಪ್ರಶ್ನೆಗೆ ಉತ್ತರಿಸಲು ಅಥವಾ ತೀರ್ಮಾನ ತೆಗೆದುಕೊಳ್ಳಲು ಅವರಿಗೆ ಸಹಾಯ ಯಾರು ಮಾಡ್ತಾರೆ? ನಾವು ನೋಡಿದ್ವಿ, ರಾಷ್ಟ್ರಪತಿಯವರ ಬಗ್ಗೆ ಅಭ್ಯಾಸ ಮಾಡಬೇಕಾದಾಗ ನೋಡಿದ್ವಿ, ರಾಷ್ಟ್ರಪತಿಯವರು ಸ್ವತಃ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳುವುದಿಲ್ಲ. ಅವರು ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿ ಮಂಡಲದ ಸಲಹೆಯ ಮೇರೆಗೆ ಕೆಲಸ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ನೋಡಿವಿ. ಹೌದಾ? ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಇದೆ. ಸಂಸದರ ಅನರ್ಹತೆಯನ್ನ ತೀರ್ಮಾನಿಸಲು ರಾಷ್ಟ್ರಪತಿಗೆ ಇವರ ಅಭಿಪ್ರಾಯ ಕಡ್ಡಾಯವಾಗಿ ಪಡೆಯಬೇಕು. ಯಾರ ಅಭಿಪ್ರಾಯ ಬೇಕು? ಯಾರು ಅಂದ್ರೆ ರಾಷ್ಟ್ರಪತಿ ಸ್ವತಃ ತೀರ್ಮಾನ ತೆಗೆದುಕೊಳ್ಳೋದಿಲ್ಲ. ಅವರು ಯಾರ್ದಾದ್ರೂ ಒಂದು ಸಹಾಯವನ್ನ ಪಡೆದುಕೊಳ್ಳಲೇಬೇಕು. ಹಾಗಾದ್ರೆ ಯಾರು ಸಹಾಯವನ್ನು ಪಡೆದುಕೊಳ್ತಾರೆ? ಪ್ರಧಾನಮಂತ್ರಿ ಪಡ್ಕೊಳ್ತಾರೋ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರದ್ದು ಪಡ್ಕೊಂತಾರೋ, ಅಥವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವ್ರದ್ದು ಪಡ್ಕೊತಾರೋ, ಅಥವಾ ಯಾರು ಅಲ್ಲ? ಯಾವುದು ಸರಿ ಆನ್ಸರು? ಇದೊಂದು ಕ್ವಶನ್. ಇದು ಈ ಎಲ್ಲ ಕ್ವಶನ್ಗೆ ಆನ್ಸರ್ ಮಾಡೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 103 ಆನ್ಸರ್ ಮಾಡ್ಬೇಕು. ಏನ್ ಆನ್ಸರ್ ಮಾಡ್ತೈತಿ ಅಂತೇಳಿ ಚರ್ಚೆ ಮಾಡ್ಬೇಕೀಗ. ಹೌದಾ? ನೋಡೋಣ ಏನೇನು ಆನ್ಸರ್ ಇದೆ, ಯಾವ ರೀತಿ ಅದು ರಾಷ್ಟ್ರಪತಿಗೆ ಹೆಲ್ಪ್ ಮಾಡ್ತೈತಿ, ಅದರ ಸಲುವಾಗಿ ಸಂಸದರ ಅನರ್ಹತೆಯ ಪ್ರಶ್ನೆ ರಾಷ್ಟ್ರಪತಿಯವರ ಮುಂದೆ ಬಂದಾಗ ಅವರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಬೇಕು, ಯಾರ ಸಹಾಯವನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ ಅವರು. ಅದನ್ನು ಚರ್ಚೆ ಮಾಡೋಣ. ಆರ್ಟಿಕಲ್ 103 ಏನ್ ಹೇಳ್ತೈತಿ ಅಂತ ಹೇಳಿ ನೋಡೋದಾದ್ರೆ, ಡಿಸಿಷನ್ ಆನ್ ಕ್ವೆಶನ್ಸ್ ಯಾಸ್ ಟು ಡಿಸ್ಕ್ವಾಲಿಫಿಕೇಶನ್ ಆಫ್ ಮೆಂಬರ್ಸ್. ತೀರ್ಮಾನಗಳನ್ನ ತೆಗೆದುಕೊಳ್ಳೋದು. ಯಾವ ತೀರ್ಮಾನ? ಸಂಸದರ ಅನರ್ಹತೆಗೆ ಸಂಬಂಧಿಸಿದಂತೆ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು. ಆವಾಗ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆರ್ಟಿಕಲ್ 103 ಉಪಬಂಧ 1 ಮತ್ತು 2 ಇವು ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಡ್ತಾವ ನಮಗೆ. ನೋಡೋಣ ಏನ್ ಹೇಳ್ತಾವ ಅಂತೇಳಿ. ಇಫ್ ಎನಿ ಕ್ವೆಶನ್ ಅರೈಸಸ್ ಯಾಸ್ ಟು ವೆದರ್ ಅ ಮೆಂಬರ್ ಆಫ್ ಐದರ್ ಹೌಸ್ ಆಫ್ ದಿ ಪಾರ್ಲಿಮೆಂಟ್ ಹ್ಯಾಸ್ ಬಿಕಮ್ ಸಬ್ಜೆಕ್ಟ್ ಟು ಎನಿ ಆಫ್ ದಿ ಡಿಸ್ಕ್ವಾಲಿಫಿಕೇಶನ್ ಮೆನ್ಷನ್ಡ್ ಇನ್ ಕ್ಲಾಸ್ 1 ಆಫ್ ದಿ ಆರ್ಟಿಕಲ್ 102, ದ ಕ್ವೆಶನ್ ಶಾಲ್ ಬಿ referred for the decision of the president and his decision shall be final. ಇಲ್ಲಿ ಬರೀತಾರೆ, ಬಹಳ ಗದ್ದಲ ಮಾಡ್ಕೊಳ್ಳುವಂತದ್ದೇನಿಲ್ಲ. ಏನ್ ಬರೀತಾರೆ ಅಂತಂದ್ರೆ, ಯಾವುದೇ ಒಂದು ಪ್ರಶ್ನೆ, ಯಾವ ಪ್ರಶ್ನೆ ಸಂಸದರ ಅನರ್ಹತೆಗಾಗಿ ಸಂಬಂಧಿಸಿರ್ತಕ್ಕಂಥ ಒಂದು ಪ್ರಶ್ನೆ ಇತ್ತು ಅಂತಂದ್ರ ಅದನ್ನ ರಾಷ್ಟ್ರಪತಿಗೆ ಹೇಳಬೇಕು, ಕಳಿಸಿಕೊಡಬೇಕು. ಅನರ್ಹತೆ ಪ್ರಶ್ನೆ ಯಾವುದಕ್ಕೆ ಯಾವ ವಿಷಯಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಆರ್ಟಿಕಲ್ 102 ಉಪಬಂಧ 1ರಲ್ಲಿ ಹೇಳಿರ್ತಕ್ಕಂಥ 5 ರೀತಿಯ ಅನರ್ಹತೆಗಳು ABCDE ಅಂತ ಕಲ್ತೀವಿ. ಹೌದಾ? ಏನು ಆಫೀಸ್ ಆಫ್ ಪ್ರಾಫಿಟ್ ಅನ್ನ ಹೊಂದಿದ್ರು ಅಂತಂದ್ರೆ ಅದು ಕೂಡ ಅನರ್ಹತೆಗೆ ಒಳಗಾಗ್ತೈತಿ. ಆಮೇಲೆ ವಿದೇಶದ ಸದಸ್ಯತ್ವವನ್ನ ಪಡೆದುಕೊಂಡ್ರು ಅಂತಂದ್ರೆ ಅವಾಗ್ಲೂ ಕೂಡ ಅನರ್ಹತೆ ಬರ್ತೈತಿ. ಹೌದಾ? ದಿವಾಳಿಕೋರ ಆಗಿದ್ದ ಅಂತಂದ್ರೆ ಅವಾಗ್ಲೂ ಕೂಡ ಅನರ್ಹತೆ ಬರ್ತೈತಿ. ಹೀಗೆ 5 ರೀತಿಯ ಅನರ್ಹತೆಗಳನ್ನ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿವಿ ನಾವು. ಹೌದಾ? ಆರ್ಟಿಕಲ್ 102 sub+1 ಅದರ ಅಡಿಯಲ್ಲಿ 5 ರೀತಿಯ ಅನರ್ಹತೆಗಳ ಬಗ್ಗೆ ಚರ್ಚೆ ಮಾಡಿವಿ. ಆ 5 ರೀತಿಯ ಅನರ್ಹತೆಗಳ ಪ್ರಶ್ನೆ ಎದುರಾದಾಗ ಅದನ್ನ ನಾವೇನ್ ಮಾಡ್ಬೇಕು ಅಂತಂದ್ರೆ ರಾಷ್ಟ್ರಪತಿಗೆ ಕಳಿಸಿಕೊಡ್ಬೇಕು. ಅವಾಗ ರಾಷ್ಟ್ರಪತಿಗಳು ತೀರ್ಮಾನ ತಗೊಂತಾರೆ. ಆ ತೀರ್ಮಾನವೇ ಅಂತಿಮ. ದೇರ್ ಇಸ್ ನೋ ಅಪೀಲ್ ಅಗೇನೆಸ್ಟ್ ದಟ್ ಡಿಸಿಷನ್. ಯಾವುದೇ ರೀತಿಯಾಗಿರ್ತಕ್ಕಂಥ ಮೇಲ್ಮನವಿಯನ್ನ ಸಲ್ಲಿಸಕ್ ಬರಂಗಿಲ್ಲ ಅಂತ ಹೇಳ್ತಾರೆ. ಯಾವುದಕ್ಕೆ ಸಂಬಂಧಿಸಿದಂತೆ? ರಾಷ್ಟ್ರಪತಿಯವರು ಅನರ್ಹತೆಗೆ ಸಂಬಂಧಿಸಿದಂತೆ ತೀರ್ಮಾನವನ್ನ ತೆಗೆದುಕೊಂಡಾಗ ರಾಷ್ಟ್ರಪತಿಯವರು ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಅನರ್ಹತೆಯ ಮೇಲೆ ತೀರ್ಮಾನ ತೆಗೆದುಕೊಳ್ತಾರೋ ಅಂತಂದ್ರೆ ಆರ್ಟಿಕಲ್ 102 ಉಪಬಂಧ 1ರಲ್ಲಿ ಹೇಳಿರುವ ಅನರ್ಹತೆಗಳಿಗೆ ಸಂಬಂಧಿಸಿದಂತೆ ಮಾತ್ರ. ಇದು ಗೊತ್ತಿರ್ಬೇಕು ನಮಗೆ. ಆಮೇಲೆ 102 ಉಪಬಂಧ 2ರಲ್ಲಿ ಹೇಳಿರ್ತಕ್ಕಂಥ ಏನೋ ಅನರ್ಹತೆಗೆ ಸಂಬಂಧಿಸಿದಂತೆ ಅವರು ತೀರ್ಮಾನ ತೆಗೆದುಕೊಳ್ಳೋದಿಲ್ಲ. ಇಷ್ಟೇ ನಮಗೆ ಗೊತ್ತಿರಬೇಕಾಗಿರೋದು. ಏನು? ರಾಷ್ಟ್ರಪತಿಯವರಿಗೆ ಅನರ್ಹತೆ ಪ್ರಶ್ನೆಯನ್ನ ನಾವು ಕಳಿಸಿಕೊಡ್ಬೇಕು. ಅವಾಗ ರಾಷ್ಟ್ರಪತಿಯವರು ಅನರ್ಹತೆಯನ್ನ ತೀರ್ಮಾನ ಮಾಡ್ತಾರೆ. ಅವರು ಅನರ್ಹರು ಅಥವಾ ಅರ್ಹರು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿದ ನಂತರ ಆ ತೀರ್ಮಾನದ ವಿರುದ್ಧ ಯಾವುದೇ ರೀತಿಯಾಗಿರ್ತಕ್ಕಂಥ ಮೇಲ್ಮನವಿ ಇರೋದಿಲ್ಲ. ಅದೇ ತೀರ್ಮಾನವೇ ಅಂತಿಮ ಅಂತೇಳಿ ಬರೀತಾರೆ. ನೋಡೋಣ ಅದೇನೈತೈತಿ ಅಂತೇಳಿ. ಹಿಂದಿಗೆ ಡಿಸಿಷನ್ಗಳು ಬರ್ತವೆ ಸುಪ್ರೀಂ ಕೋರ್ಟ್ ಅದು ಹೇಳ್ತೈತಿ ಏನೈತೈತಿ, ಅದೇ ತೀರ್ಮಾನ ಅಂತಿಮವೋ ಅಥವಾ ಅಪೀಲ್ ಮಾಡಕ್ ಬರ್ತೈತೆ ಅಂತ ಹೇಳಿ. ಅದಿರ್ಲಿ. ಇದು ಆರ್ಟಿಕಲ್ 103 ಉಪಬಂಧ 1. ಈಗ ನಾನು ಈಗ ಲೋಕಸಭೆ ಸದಸ್ಯನಾಗಿನಿ ಅಂತ ಅನ್ಕೊಳ್ಳೋಣ. ಲೋಕಸಭೆ ಸದಸ್ಯನಾಗಿ ನಾನು ವಿದೇಶದ ಸದಸ್ಯತ್ವವನ್ನು ಪಡ್ಕೊಂಡನೆ ಅಂತೇಳಿ ನನ್ನ ಮೇಲೆ ಅಲಿಗೇಷನ್ ಇಂತಹ ಸಮಸ್ಯೆ ಬಂದಾಗ ನನ್ನ ವಿಷಯದ ಸಂಬಂಧಿಸಿದ ಈಗ ನಾನು ಅನರ್ಹತೆಯ ವಿಷಯ ನಾನು ಎದುರಿಸಾಕತ್ತೇನೆ. ಅಂತ ವಿಷಯಗಳನ್ನ ಏನ್ ಮಾಡಬೇಕು ಅಂದ್ರೆ ರಾಷ್ಟ್ರಪತಿಗೆ ಕಳಿಸಿಕೊಡ್ಬೇಕು. ರಾಷ್ಟ್ರಪತಿಯವರು ಏನ್ ಮಾಡ್ತಾರೋ ಅಂತಂದ್ರೆ ಎನ್ಕ್ವೈರಿ ಮಾಡಿ ನಾನು ವಿದೇಶದ ಪರ್ವತವನ್ನು ಪಡ್ಕೊಂಡಿದ್ನಿ ಅಂತಂದ್ರೆ ನನ್ನ ಏನ್ ಮಾಡ್ತಾರೋ ಅಂತಂದ್ರೆ ಸಂಸತ್ ಸದನದಿಂದ ಹೊರಗಾಗ್ತಾರೆ, ನನ್ನ ಸದಸ್ಯತ್ವವನ್ನ ರದ್ದು ಮಾಡ್ತಾರೆ. ಹೌದಾ? ಇದು ಒಂದು. ಈ ಅನರ್ಹತೆಯ ಪ್ರಶ್ನೆಯನ್ನ ತೀರ್ಮಾನ ಮಾಡುವಾಗ ರಾಷ್ಟ್ರಪತಿಯವರು ಯಾರು ಹೆಲ್ಪ್ ಮಾಡ್ತಾರೋ ಅನ್ನೋದ್ರ ಬಗ್ಗೆ ಆರ್ಟಿಕಲ್ 103 ಉಪಬಂಧ 2 ಹೇಳ್ತೈತಿ. who has assisted to president in the question of disqualification.
ಯಾರು ಅಸಿಸ್ಟ್ ಮಾಡ್ತಾರೆ? ಯಾಕಂದ್ರೆ ಸ್ವತಃ ತೀರ್ಮಾನ ತೆಗೆದುಕೊಳ್ಳುವ ಯಾವ ಪ್ರಾವಿಷನ್ಗಳು ರಾಷ್ಟ್ರಪತಿ ಅವರಿಗೆ ಕೊಟ್ಟಿಲ್ಲ. ರಾಷ್ಟ್ರಪತಿಯವರು ಏನ್ ಮಾಡಬೇಕು ಅಂತಂದ್ರೆ ಯಾರದಾದರೂ ಒಬ್ಬರ ಸಹಾಯವನ್ನ ಪಡೆದುಕೊಳ್ಳಲೇಬೇಕು. ಅವರ ಸಹಾಯಕ್ಕಾಗಿಯೇ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಇರ್ತೈತಿ ಅಂತೇಳಿ ರಾಷ್ಟ್ರಪತಿ ಅವರ ಬಗ್ಗೆ ಚರ್ಚೆ ಮಾಡುವಾಗ ಹೇಳಿವಿ. ಆದ್ರೆ ಡಿಸ್ಕ್ವಾಲಿಫಿಕೇಶನ್ ವಿಷಯಕ್ಕೆ ಸಂಬಂಧಿಸಿದಂತೆ ಅವರು ಯಾರ ಸಹಾಯವನ್ನ ಪಡೆದುಕೊಳ್ತಾರೋ ಅನ್ನೋದನ್ನ ನೋಡೋಣ. ಅದ್ರ ಬಗ್ಗೆ ಆರ್ಟಿಕಲ್ 103 ಉಪಬಂಧ 2 ಹೇಳ್ತೈತಿ. ಏನ್ ಹೇಳ್ತೈತಿ ಅಂತೇಳಿ ಒಂದ್ ಸ್ವಲ್ಪ ವಿಚಾರ ಮಾಡೋಣ. ಇಲ್ಲಿ ಹೇಳ್ತೈತಿ, ಬಿಫೋರ್ ಗಿವಿಂಗ್ ಎನಿ ಡಿಸಿಷನ್ ಆನ್ ಎನಿ ಸಚ್ ಎ ಕ್ವಶನ್, ಯಾವುದೇ ತೀರ್ಮಾನಕ್ಕೆ ಬರುವಕ್ಕಿಂತ ಮುಂಚೆ ಅಥವಾ ಯಾವುದೇ ತೀರ್ಮಾನವನ್ನ ಮಾಡುವಕ್ಕಿಂತ ಮುಂಚೆ, ಯಾರಿಗಿದು ರಾಷ್ಟ್ರಪತಿ ಅವರಿಗೆ ಹೇಳಕೈತಿ ಆರ್ಟಿಕಲ್ 103 ಉಪಬಂಧ 2 ಏನ್ ಹೇಳ್ತೈತಿ ರಾಷ್ಟ್ರಪತಿ ಅವರಿಗೆ, ನೀವು ಅನರ್ಹತೆಯ ಪ್ರಶ್ನೆಗೆ ಸಂಬಂಧಿಸಿದಂತೆ ತೀರ್ಮಾನಕ್ಕೆ ಬರುವಕ್ಕಿಂತ ಮುಂಚೆ ಏನ್ ಮಾಡಬೇಕು? ದ ಪ್ರೆಸಿಡೆಂಟ್ ಶಾಲ್ ಮೀನ್ಸ್ ಕಂಪಲ್ಸರಿ, ಇಟ್ ಈಸ್ ಅನ್ ಕಂಪಲ್ಸರಿ ಡ್ಯೂಟಿ ಆಫ್ ದಿ ಪ್ರೆಸಿಡೆಂಟ್. ಏನು ಡ್ಯೂಟಿ ಮಾಡ್ಬೇಕು ಅವರು? ಓಪ್ಟೇನ್ ದಿ ಒಪಿನಿಯನ್ ಆಫ್ ದಿ ಎಲೆಕ್ಷನ್ ಕಮಿಷನ್ ಅಂಡ್ ಶಾಲ್ ಆಕ್ಟ್ ಅಕಾರ್ಡಿಂಗ್ ಟು ಸಚ್ ಒಪಿನಿಯನ್. ಯಾವುದೇ ಅನರ್ಹತೆಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ರಾಷ್ಟ್ರಪತಿಗಳ ಮುಂದೆ ಬಂದಾಗ ಅದನ್ನ ತೀರ್ಮಾನ ಮಾಡೋಕ್ಕಿಂತ ಮುಂಚೆ ರಾಷ್ಟ್ರಪತಿ ಅವರು ಏನ್ ಮಾಡಬೇಕು ಅಂತಂದ್ರೆ ಕಡ್ಡಾಯವಾಗಿ ಚುನಾವಣಾ ಆಯೋಗದ ಅಭಿಪ್ರಾಯವನ್ನ ಪಡಿಬೇಕು. ಯಾವ್ದ್ರದ್ದು? ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ದ ಅಭಿಪ್ರಾಯವನ್ನ ಪಡಿಬೇಕು ಮತ್ತು ಅದರಂತೆನೆ ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಗೊತ್ತಾಯ್ತಾ? ರಾಷ್ಟ್ರಪತಿಯವರು ಅನರ್ಹತೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಶ್ನೆಗೆ ಉತ್ತರಿಸಬೇಕಾದಾಗ ಅವರು ಚುನಾವಣಾ ಆಯೋಗದ ಅಭಿಪ್ರಾಯವನ್ನ ಪಡಿಬೇಕು. ಚುನಾವಣಾ ಆಯೋಗದ ಅಭಿಪ್ರಾಯದಂತೆ ಅವರು ನಡೆದುಕೊಳ್ಬೇಕು. ಇಫ್ ದ ಎಲೆಕ್ಷನ್ ಕಮಿಷನ್ ಕಮ್ಸ್ ಟು ಕನ್ಕ್ಲೂಡ್ ದಟ್ ದೇರ್ ಇಸ್ ನೋ ಡಿಸ್ಕ್ವಾಲಿಫಿಕೇಶನ್ ರಿಗಾರ್ಡ್ ಟು ದಿ ಪರ್ಸನ್ ಅಂತ ಬತ್ತು ಅಂತಂದ್ರೆ ಆತನನ್ನ ಅನರ್ಹತೆ ಮಾಡುವಂತಿಲ್ಲ. ಇಫ್ ದ ಎಲೆಕ್ಷನ್ ಕಮಿಷನ್ ಕಮ್ಸ್ ಟು ಕನ್ಕ್ಲೂಡ್ ದಟ್ ಹಿ ಶಾಲ್ ಬಿ ಡಿಸ್ಕ್ವಾಲಿಫೈಡ್ ಫ್ರಮ್ ದಿ ಪೋಸ್ಟ್ ಅಂತ ಬತ್ತು ಅಂತಂದ್ರೆ ಆತನನ್ನ ಅನರ್ಹತೆಯನ್ನು ಮಾಡಬೇಕು. ಅನರ್ಹತೆಗೆ ಒಳಪಡಿಸಿ ಆತನ ಸ್ಥಾನವನ್ನು ರದ್ದುಪಡಿಸಬೇಕು. ಇಲ್ಲಿ ರಾಷ್ಟ್ರಪತಿಯವರು ಸ್ವತಃ ನಿರ್ಧಾರ ತೆಗೆದುಕೊಳ್ಳುವಂತಿಲ್ಲ. ಯಾಕೆ ಸರ ಈ ರೀತಿ ಮಾಡಿದ್ರು? ಯಾಕೆ ಎಲೆಕ್ಷನ್ ಕಮಿಷನ್ ಅವ್ರು ಹೆಲ್ಪ್ ತಗೋರಿ ಅಂತ ಹೇಳಿದ್ರು? ಅವ್ರ ಹೆಲ್ಪ್ ತಗೊಂಡಾದ ನಂತರ ಅವ್ರ ಕೊಟ್ಟ ಒಪಿನಿಯನ್ಗೆ ನೀವು ಬದ್ಧರಾಗಿರ್ಬೇಕು ಅಂತೇಳಿ ಯಾಕೆ ಹೇಳಿದ್ರು ಅಂತಂದ್ರೆ ಅದಕ್ಕೂ ಆನ್ಸರ್ ಅದಾವೆ. ಏನು ನೋಡೋದಾದ್ರೆ, ಈ ಲೋಕಸಭೆ ಅಥವಾ ರಾಜ್ಯಸಭೆಗೆ ಎಲೆಕ್ಷನ್ ನಡೆಸೋದು ಯಾವ್ದಪ್ಪ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಈ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವ್ರು ಎಲೆಕ್ಷನ್ ನಡೆಸಬೇಕು ಅಂತಂದ್ರೆ, ಚುನಾವಣಾ ಆಯೋಗದವ್ರು ಎಲೆಕ್ಷನ್ ನಡೆಸಬೇಕು ಅಂತಂದ್ರೆ ಅವಾಗ ಏನಾಗಿರ್ತೈತಿ ಅಂತಂದ್ರೆ ಅವರೊಂದು ಫಾರ್ಮ್ ತುಂಬಿಸ್ಕೊಂಡಿರ್ತಾರೆ. ಫಸ್ಟ್ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ನಿಲ್ಲೋ ಮುಂದೆ ಫಾರ್ಮ್ ತುಂಬಬೇಕು. ಆ ಫಾರ್ಮ್ ತುಂಬೋ ಮುಂದೆ ಅವರೆಲ್ಲ ಡಿಕ್ಲರೇಷನ್ ಕೊಟ್ಟಿರ್ತಾರೆ. ನಾನು ಭಾರತದ ಸದಸ್ಯನಾಗಿರುತ್ತೇನೆ, ನನಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹುಚ್ಚು ಮತ್ತು ಮ್ಯಾಡ್ನೆಸ್ ಇಲ್ಲ, ನಾನು ದಿವಾಳಿ ಕೋರನಲ್ಲ, ಈ ರೀತಿ ಎಲ್ಲ ಅವರು ಫಾರ್ಮ್ ತುಂಬಿರ್ತಾರೆ. ಹೌದಾ? ಆ ಫಾರ್ಮ್ಗಳ ಆಧಾರದ ಮೇಲೆ ಇವ್ರು ಎನ್ಕ್ವೈರಿ ಮಾಡ್ಬೇಕಾಗೈತಿ. ಯಾರು? ಎಲೆಕ್ಷನ್ ಕಮಿಷನ್ ಒಂದು ವೇಳೆ ಅನರ್ಹತೆ ಸಮಸ್ಯೆ ಬಂದಾಗ ಎನ್ಕ್ವೈರಿ ಮಾಡಿದಾದ ನಂತರ ಇವರು ಫಾರ್ಮ್ ತುಂಬಿರೋದು, ಅಫಿಡೇವಿಟ್ ಸಲ್ಲಿಸಿರೋದು ಎಲ್ಲ ಸುಳ್ಳು ಅಂತೇಳಿ ಗೊತ್ತಾಯ್ತು ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರಪತಿ ಹೇಳ್ತಾರೆ, ರಾಷ್ಟ್ರಪತಿಯವರೇ ಇವರೆಲ್ಲ ನಮಗೆ ಸುಳ್ಳು ಮಾಹಿತಿ ಕೊಟ್ಟು ಎಲೆಕ್ಷನ್ ನೀತಿ ಗೆದ್ದು ಬಂದಾರ, ಹೀಗಾಗಿ ಇವರನ್ನ ಆ ಸ್ಥಾನದಿಂದ ವಜಾ ಮಾಡ್ರಿ ಅಂತ ಹೇಳ್ತಾರೆ. ಆವಾಗ ಹೋಗ್ತೈತಿ, ಸ್ಥಾನ ರದ್ದಾಗ್ತೈತಿ. ಆಮೇಲೆ ಇನ್ನೊಂದು, ಈ ಎಲೆಕ್ಷನ್ ಕಮಿಷನ್ ದವ್ರನ್ನ ಬಿಟ್ಟು ರಾಷ್ಟ್ರಪತಿಯವರಿಗೆ ಇನ್ನೂ ಒಂದು ಬಾಡಿ ಅಂಗ ಏನ್ ಮಾಡ್ತೈತಿ ಅಂತಂದ್ರೆ ಸಹಾಯ ಮಾಡ್ತಿರುತ್ತೆ. ಅದ್ಯಾವುದು ಅಂತಂದ್ರೆ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ರಾಷ್ಟ್ರಪತಿಯವರ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಹೆಲ್ಪ್ ಮಾಡ್ತಿರುತ್ತೆ. ಅವ್ರ ಹೆಲ್ಪ್ ಯಾಕೆ ತಗೊಳಂಗಿಲ್ಲ ಅಂತ ಕೇಳಿದ್ರೆ, ವೈ ಶುಡ್ ಪ್ರೆಸಿಡೆಂಟ್ ನಾಟ್ ಗೆಟ್ ಹೆಲ್ಪ್ ಫ್ರಮ್ ದಿ ಪ್ರಧಾನಮಂತ್ರಿ ಅಂಡ್ ಹಿಸ್ ಕೌನ್ಸಿಲ್? ಯಾಕೆ ಕೇಳಿದ್ರೆ ಪ್ರಧಾನಮಂತ್ರಿ ಒಂದು ಪಕ್ಷಕ್ಕೆ ಸೇರಿದವರು. ಈಗ ಅಪೋಸಿಟ್ ಆತನ ವಿರುದ್ಧ ಪಕ್ಷದವರ ವಿರುದ್ಧ ಏನಾಗಿತ್ತು ಅನರ್ಹತೆ ಪ್ರಶ್ನೆ ಬಂದಾಗ ಏನ್ ಹೇಳ್ತಾನಂದ್ರೆ ಆಟೋಮೆಟಿಕ್ ಏನು ನೋಡಂಗಿಲ್ಲ. ಏನ್ ಹೇಳ್ತಾರೋ, ಇಲ್ರಿ ಅವ್ನು ತೆಗೆದು ಹೋಗೋದು ಬಿಡ್ರಿ ಅಂತ ಹೇಳ್ಬಿಡ್ತಾರ. ಹೌದಾ? ದೇರ್ ಇಸ್ ನೋ ಎನ್ಕ್ವೈರಿ ಅಟ್ ಆಲ್. ಅವ್ರು ವಿಚಾರ ಮಾಡ್ಲಾರ್ದೇನೆ ಒಂದು ಸಂಖ್ಯೆನ ಅವ್ರನ್ನ ಕಡಿಮೆ ಮಾಡಕ್ಕೆ ಎಷ್ಟೊತ್ತು ಬೇಕು, ಅದಕ್ಕೆ ತೆಗೆದು ಹೋಗೋದು ಬಿಡ್ರಿ ಅಂತಾರೆ ಅವರು. ಅವಾಗ ಅವ್ರ ಮಾತು ಕೇಳ್ಕೊಂಡು ತೆಗೆದು ಹೋಗೋದು ಬಿಟ್ರೆ ಇಂಪಾರ್ಶಿಯಾಲಿಟಿ ಎಲ್ಲಿ ಉಳಿತು? ಡೆಮೋಕ್ರಸಿ ತತ್ವಗಳು ಎಲ್ಲಿ ಉಳಿದ್ವು? ಹೌದಾ? ಅದಕ್ಕೆ ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ, ನೀವು ಬ್ಯಾಟ್ರಿ ಸಾಹೇಬ್ರೆ ನಾವ ಏನ್ ಮಾಡ್ತೀವಿ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಒಪಿನಿಯನ್ ತಗೋರಿ, ನೀವು ಬ್ಯಾಡ್ ಹೋಗ್ರಿ ಅಂತಾರ ಅವರು. ಇದು ಮ್ಯಾಟರ್. ಯಾಕೆ ಪ್ರಧಾನಮಂತ್ರಿ ಅವರದ್ದು ಮತ್ತು ಮಂತ್ರಿಮಂಡಲದವರ ಸಹಾಯವನ್ನ ಯಾಕೆ ಪಡ್ಕೊಳ್ಳೋದಿಲ್ಲ? ಯಾವಾಗ ಅಂತಂದ್ರೆ ಅನರ್ಹತೆಗೆ ಸಂಬಂಧಿಸಿದಂತೆ ಕೇಳಿದಾಗ ಅಲ್ಲಿ ಇಂಪಾರ್ಶಿಯಾಲಿಟಿ ಕ್ವಶನ್ ಬರ್ತೈತಿ. ಹೌದಾ? ಆ ವ್ಯಕ್ತಿ ಇಂಪಾರ್ಶಿಯಲ್ ಆಗಿ ಡಿಸಿಷನ್ ಕೊಡಕತ್ತಾನೋ ಅಥವಾ ಪಾರ್ಶಿಯಲ್ ಆಗಿ ಡಿಸಿಷನ್ ಕೊಡಕತ್ತಾನೋ ಅಂತೇಳಿ. ಯಾಕಂತಂದ್ರೆ ಆಡಳಿತ ಪಕ್ಷ ಏನ್ ಮಾಡ್ತಿರ್ತೈತಿ ಅಂದ್ರೆ ತನ್ನ ಫೇವರ್ ಆಗೇನೆ ಕೆಲಸ ಮಾಡ್ತಿರ್ತೈತಿ. ಇದು ಕಾಮನ್ ಆಗಿ ಎಲ್ಲರಿಗೂ ಗೊತ್ತಿರೋದು. ಇನ್ ಕೆಲವೊಂದಿಷ್ಟು ಸಂದರ್ಭದಲ್ಲಿ ಇಂಪಾರ್ಶಿಯಾಲಿಟಿ ಇರ್ಬೋದು, ನಾವು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಬಟ್ ಇಂಥ ಸಂದರ್ಭಗಳಲ್ಲಿ ಅವ್ರು ಪಾರ್ಶಿಯಲ್ ಆಗಿ ಕೆಲಸ ಮಾಡ್ತಾರೋ ಅಂತೇಳಿ ಅವ್ರ ಮೇಲೆ ಇರೋ ಅಲಿಗೇಷನ್. ಅವಾಗ ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಪ್ರಧಾನಮಂತ್ರಿಗಳು ಅವರಂತೆನೆ ಅವ್ರು ಕೊಟ್ಟ ನಿರ್ಣಯದಂತೆನೆ ಇವರು ಅದಕ್ಕೆ ಬದ್ಧರಾದ್ರು ಅಂತಂದ್ರೆ ಎಲ್ಲರನ್ನೂ ಡಿಸ್ಕ್ವಾಲಿಫೈ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವರು. ಆ ಕ್ವಶನ್ ಆಗ್ಬಾರ್ದು ಅಂತೇಳಿ ಏನ್ ಮಾಡ್ತಾರೋ ಅಂತಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರಿಗೆ ಆ ಕೆಲಸವನ್ನ ಕೊಡ್ತಾರೆ. ಏನಪ್ಪಾ ಅಂತಂದ್ರೆ ನೀವು ಎನ್ಕ್ವೈರಿ ಮಾಡ್ರಿ. ಎನ್ಕ್ವೈರಿ ಮಾಡಿದಾದ ನಂತರ ಏನ್ ಮಾಡ್ರಿ, ನಮಗೆ ಮಾಹಿತಿಯನ್ನು ಕೊಟ್ರಿ, ನಾವು ಅದ್ರ ಮೇಲೆ ಡಿಸಿಷನ್ ತಗೋತೀವಿ ಅಂತ ಹೇಳಿ ರಾಷ್ಟ್ರಪತಿಯವರು ಹೇಳ್ತಾರೆ. ಅವರು ಎಲೆಕ್ಷನ್ ಕಮಿಷನ್ ಕೊಟ್ಟ ನಿರ್ಣಯವನ್ನ ಅಥವಾ ಅಭಿಪ್ರಾಯವನ್ನ ತಳ್ಳಿ ಹಾಕಕ್ ಬರೋದಿಲ್ಲ ರಾಷ್ಟ್ರಪತಿಯವರಿಗೆ. ಇದು ಗೊತ್ತಿರಬೇಕು. ಇಲ್ಲಿ ಎರಡು ಬಾಡಿಗಳು ಬರ್ತವೆ. ಒಂದು ರಾಷ್ಟ್ರಪತಿಯವರು ತೀರ್ಮಾನ ತೆಗೆದುಕೊಳ್ತಾರೆ, ಇನ್ನೊಂದು ಅವರಿಗೆ ಸಹಾಯ ಮಾಡಲು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಇರ್ತಾರೆ. ನೆನಪಲ್ಲಿ ಇರಬೇಕು. ಈಗ ಆ ಕ್ವಶನ್ ಅನ್ನ ಮರಳಿ ನೋಡೋದಾದ್ರೆ ಏನ್ ಆನ್ಸರ್ ಬರ್ತೈತಿ ನೋಡೋಣ.
ಕ್ವಶನ್ ಏನು, ಸಂಸದರ ಅನರ್ಹತೆಯನ್ನು ತೀರ್ಮಾನಿಸಲು ರಾಷ್ಟ್ರಪತಿ ಇವರ ಅಭಿಪ್ರಾಯ ಕಡ್ಡಾಯವಾಗಿ ಪಡೆಯಬೇಕು. ಯಾರ ಅಭಿಪ್ರಾಯ? ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಹಿಂಗಾಗಿ ಆನ್ಸರ್ ಇಲ್ಲಿ ಯಾವುದು? ಆನ್ಸರ್ 2. ಇದು ಗೊತ್ತಿರಬೇಕು. ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ತನ್ನ ಎಕ್ಸಿಕ್ಯೂಟಿವ್ ಕೆಲಸವನ್ನ ಮಾಡಲು ಅವರು ಸಹಾಯ ಮಾಡ್ತಾರೆ ರಾಷ್ಟ್ರಪತಿಗೆ. ದಟ್ ಇಸ್ ಅನ್ ಡಿಫರೆಂಟ್ ಥಿಂಗ್ ಆಫ್ ಆರ್ಗ್ಯುಮೆಂಟ್. ಆಮೇಲೆ ಪ್ರಧಾನಮಂತ್ರಿಯನ್ನು ಇಲ್ಲಿ ಯಾಕೆ ಇನ್ವಾಲ್ವ್ ಮಾಡಂಗಿಲ್ಲ ಅಂತಂದ್ರೆ ಪಾರ್ಶಾಲಿಟಿ ಕ್ವಶನ್ ಬರ್ತೈತಿ, ಅದರ ಸಂಬಂಧ ಇಲ್ಲಿ ಇನ್ವಾಲ್ವ್ ಮಾಡಂಗಿಲ್ಲ ಆತನನ್ನ. ಆಮೇಲೆ CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವ್ರು ಯಾವಾಗ ರಾಷ್ಟ್ರಪತಿಗೆ ಹೆಲ್ಪ್ ಮಾಡ್ತಾರೆ? ಇವರೆಲ್ಲರೂ ರಾಷ್ಟ್ರಪತಿಗೆ ಹೆಲ್ಪ್ ಮಾಡೋ ಸಲುವಂದನೇ ಇರ್ತಾರೆ. ಯಾರು? ಪ್ರಧಾನಮಂತ್ರಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, CJI ಕೆಲವೊಂದಿಷ್ಟು ವಿಷಯಗಳಲ್ಲಿ ರಾಷ್ಟ್ರಪತಿಗೆ ಸಹಾಯ ಮಾಡ್ತಾರೆ. ಏನು ಜುಡಿಷಿಯಲ್ ಅಡ್ವೈಸ್ ಅನ್ನು ಕೊಡ್ತಿರ್ತಾರೆ. ಆರ್ಟಿಕಲ್ 142 ಅಲ್ಲೆಲ್ಲ ಬರ್ತವೆ. ಆರ್ಟಿಕಲ್ 141, 142 ಅವಾಗೆಲ್ಲ ಹೇಳ್ತೀನಿ, ಮುಂದೆ ಬಂದಾಗ ಹೇಳ್ತೀನಿ. ಸುಪ್ರೀಂ ಕೋರ್ಟ್ ವಿಶೇಷತೆ ಬಂದಾಗ ಆವಾಗ ಸುಪ್ರೀಂ ಕೋರ್ಟ್ ಅವ್ರು ಕೊಟ್ಟಿರ್ತಕ್ಕಂಥ ಅಭಿಪ್ರಾಯವನ್ನು ತಳ್ಳಿ ಹಾಕಬಹುದು, ಹಾಕಬಾರ್ದು, ಅದೆಲ್ಲವೂ ನೆಕ್ಸ್ಟ್ ಕ್ವಶನ್. ಅದು ಇರ್ಲಿ, ಹೌದಾ? ಇಲ್ಲಿ ಆರ್ಟಿಕಲ್ 103 ರಾಷ್ಟ್ರಪತಿಯವರಿಗೆ ಬಾಂಡಿಂಗ್ ಮಾಡ್ತೈತಿ. ಏನಂತಂದ್ರೆ ನೀವು ತೀರ್ಮಾನವನ್ನ ತೆಗೆದುಕೊಳ್ಬೇಕು. ನೀವು ತೀರ್ಮಾನವನ್ನ ತೆಗೆದುಕೊಳ್ಳುವಾಗ ಚುನಾವಣಾ ಆಯೋಗದ ಅಭಿಪ್ರಾಯವನ್ನು ಪಡೆದುಕೊಳ್ಬೇಕು ಮತ್ತು ಅದಕ್ಕೆ ಬದ್ಧವಾಗಿರಬೇಕು. ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ? ಆರ್ಟಿಕಲ್ 102 ಉಪಬಂಧ 1ರಲ್ಲಿ ಹೇಳಿರುವ ಅನರ್ಹತೆಗೆ ಸಂಬಂಧಿಸಿದಂತೆ. ಇದು ನಮಗೆ ಗೊತ್ತಿರಬೇಕಾಗಿರ್ತಕ್ಕಂಥ ಮಾಹಿತಿ. ಈಗ ಡಿಸಿಷನ್ ತಗೊಂಡ್ರು, ಹಿ ಈಸ್ ಡಿಸ್ಕ್ವಾಲಿಫೈಡ್. ಯಾವುದೋ ಒಬ್ಬ ವ್ಯಕ್ತಿಯನ್ನ, ಸದನದ ಸದಸ್ಯನನ್ನ ಏನ್ ಮಾಡಿದ್ರು ಅಂತಂದ್ರೆ ಅನರ್ಹಗೊಳಿಸಿದ್ರು. ಆವಾಗ ಆ ವ್ಯಕ್ತಿ ಅಪೀಲ್ ಮಾಡಬಹುದೇನ? ಸಂವಿಧಾನದ ಕಲಂ 103 ಉಪಬಂಧ 1 ಹೇಳ್ತೈತಿ ರಾಷ್ಟ್ರಪತಿಯ ತೀರ್ಮಾನವೇ ಅಂತಿಮ, ಅದರ ವಿರುದ್ಧ ಯಾವುದೇ ರೀತಿಯಾಗಿರ್ತಕ್ಕಂಥ ಮೇಲ್ಮನವಿ ಇರುವುದಿಲ್ಲ ಅಂತ. ಬಟ್ ವಾಟ್ ಅಬೌಟ್ ಜುಡಿಷಿಯಲ್ ರಿವ್ಯೂ? ಆರ್ಟಿಕಲ್ 13 ಏನ್ ಹೇಳ್ತೈತಿ? ಯಾವುದೇ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ನ್ಯಾಯಿಕ ವಿಮರ್ಶೆಯನ್ನ ಮಾಡಬಹುದು ಅಂತ ಹೇಳ್ತೈತಿ. ಹಂಗಾದ್ರೆ ಯಾವುದೇ ವಿಷಯ ಅಂತಂದ್ರೆ ಈ ಆದೇಶ ಬರ್ತೈತೋ ಇಲ್ಲೋ ಅಂತೇಳಿ ಕ್ವಶನ್ ಬರ್ತೈತಿ. ನ್ಯಾಯಿಕ ವಿಮರ್ಶೆಗೆ ರಾಷ್ಟ್ರಪತಿಯವರ ಆದೇಶ ಒಳಪಡ್ತೈತೋ ಇಲ್ಲೋ ಅಂತೇಳಿ. ಆದ್ರೆ ಇಲ್ಲಿ ಏನ್ ಬರೀತಾರೋ ಅಂತಂದ್ರೆ ಆರ್ಟಿಕಲ್ 103 ಉಪಬಂಧ 1ರೊಳಗೆ ಏನು, ರಾಷ್ಟ್ರಪತಿಯವರ ತೀರ್ಮಾನವೇ ಅಂತಿಮ, ದೇರ್ ಇಸ್ ನೋ ಜುಡಿಷಿಯಲ್ ರಿವ್ಯೂ ಎಟ್ ಆಲ್ ಅಂತೇಳಿ ಬರೀತಾರೆ. ಹೌದಾ? ಆದ್ರೆ ಕೆಲವೊಂದಿಷ್ಟು ಜಜ್ಮೆಂಟ್ಗಳು ಬಂದವೆ. ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದ್ರೆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತೈತಿ ಏನಂತಂದ್ರೆ ಸಂವಿಧಾನದಲ್ಲಿ ಅಂತಹ ಯಾವುದೇ ಕಲಂಗಳಿಲ್ಲ. ಯಾವ ಕಲಂಗಳಿಲ್ಲ? ಅಂತಹ ಯಾವುದೇ ಕಲಂಗಳಿಲ್ಲ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಜುಡಿಷಿಯಲ್ ರಿವ್ಯೂದಿಂದ ಹೊರಗಿರುವಂತೆ. ಅಂದ್ರೆ ನೀ ಏನ ತೀರ್ಮಾನ ತಗೊಂಡ್ರು, ಆದೇಶ ಮಾಡಿದ್ರು, ಅದರ ವಿರುದ್ಧ ಯಾರಾದ್ರೂ ಜುಡಿಷಿಯಲ್ ರಿವ್ಯೂವನ್ನ ಹಾಕಿದ್ರು ಅಂತಂದ್ರೆ ಅದ್ರ ಬಗ್ಗೆ ತೀರ್ಮಾನ ಮಾಡುವ ಅಧಿಕಾರ ನ್ಯಾಯಾಂಗಕ್ಕೆ ಇದ್ದೇ ಇದೆ. ಯು ಕೆನಾಟ್ ಕರ್ಟೇಲ್ ದಿ ಪವರ್ ಆಫ್ ದಿ ಜುಡಿಷಿಯಲ್ ರಿವ್ಯೂ ಆಫ್ ದಿ ಕೋರ್ಟ್. ಅದು ತೀರ್ಮಾನಗಳ ಮೂಲಕ ಹೇಳೈತಿ. ಆದ್ರೆ ಇಲ್ಲಿ ಮೇಲ್ಮನವಿಗೆ ಅವಕಾಶ ಇಲ್ಲ. ರಾಷ್ಟ್ರಪತಿಯವರು ಒಂದು ತೀರ್ಮಾನ ತಗೋತಾರೆ ಏನಂತೇಳಿ, ಆತ ಡಿಸ್ಕ್ವಾಲಿಫೈ ಆಗಿದ್ದಾನೆ, ಅನರ್ಹತೆಯನ್ನ ಹೊಂದಿದ್ದಾನೆ, ಆತನನ್ನ ಮೆಂಬರ್ ಆಫ್ ಪಾರ್ಲಿಮೆಂಟ್ ನಿಂದ ರದ್ದು ಮಾಡ್ತೀವಿ ಅಂತ ಹೇಳಿ ತೀರ್ಮಾನವನ್ನ ತಗೋತಾರೆ. ಆ ತೀರ್ಮಾನದ ವಿರುದ್ಧ ಹೋಗೋದಿಲ್ಲ, ವಿರುದ್ಧ ಅಪೀಲ್ ಇಲ್ಲ, ಮೇಲ್ಮನವಿ ಇಲ್ಲ. ಆದ್ರೆ ಜುಡಿಷಿಯಲ್ ರಿವ್ಯೂದೊಳಗೆ ಏನ್ ಬರ್ತೈತಿ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಗಳನ್ನ ಫಾಲೋ ಮಾಡಿದಾರೋ ಇಲ್ಲೋ ಅನ್ನೋದ್ರ ಮೇಲೆ ನೀವು ಜುಡಿಷಿಯಲ್ ರಿವ್ಯೂ ಅನ್ನ ಮಾಡಬಹುದು. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 103 ಉಪಬಂಧ 1 ಏನ್ ಹೇಳ್ತೈತಿ ಅಂತಂದ್ರೆ ಯಾವುದೇ ವ್ಯಕ್ತಿಯ ಅನರ್ಹತೆಯನ್ನ ನೀವು ತೀರ್ಮಾನ ಮಾಡುವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರ ಅಭಿಪ್ರಾಯ ಪಡಿಬೇಕು ಅಂತ ಹೇಳ್ತೈತಿ. ಈ ಜುಡಿಷಿಯಲ್ ರಿವ್ಯೂದೊಳಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದವರು ಯಾವ ರೀತಿ ಎನ್ಕ್ವೈರಿ ಮಾಡಿದ್ರು, ಸರಿಯಾಗಿ ಎನ್ಕ್ವೈರಿ ಮಾಡ್ಯಾರೋ ಇಲ್ಲೋ ಅನ್ನೋದ್ರ ಬಗ್ಗೆ ನೀವು ಅಪೀಲ್ ಮಾಡಬಹುದೇ ಹೊರತಾಗಿ ರಾಷ್ಟ್ರಪತಿ ಅವರು ತಗೊಂಡಿರ್ತಕ್ಕಂಥ ತೀರ್ಮಾನವೇ ತಪ್ಪೈತಿ ಅಂತೇಳಿ ಮೇಲ್ಮನವಿ ಮಾಡುವಂತಿಲ್ಲ. ಅರ್ಥ ಆಯ್ತು ನಾ ಹೇಳ? ಎಲೆಕ್ಷನ್ ಕಮಿಷನ್ ಅವರು ಸರಿಯಾಗಿ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಗಳನ್ನ ಫಾಲೋ ಮಾಡಿದಾರೋ ಇಲ್ಲೋ ಆ ಪ್ರೊಸೀಜರ್ಗಳ ಆಧಾರದ ಮೇಲೆ ನೀವು ಏನ್ ಮಾಡಬಹುದು? ಅಪೀಲ್ ಮಾಡಬಹುದು. ಆದ್ರೆ ಟೋಟಲಿ ಆದೇಶವೇ, ರಾಷ್ಟ್ರಪತಿಯವರ ಆದೇಶವೇ ತಪ್ಪೈತಿ ಅಂತೇಳಿ ನೀನ್ ಮಾಡಕ್ ಬರೋದಿಲ್ಲ. ರಾಷ್ಟ್ರಪತಿಯವರ ಆದೇಶ ತಪ್ಪಾಗಕ್ಕೆ ಬರೋದೇ ಇಲ್ಲ. ಯಾಕಂತಂದ್ರೆ ರಾಷ್ಟ್ರಪತಿ ಸ್ವತಃ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಹೌದಾ? ಇದು ಗೊತ್ತಿರಬೇಕು. ನಾನು ನಿನ್ನೆ ಒಂದು ಕ್ವಶನ್ ಕೇಳಿದ್ನಿ, ಏನಪ್ಪಾ ಅಂತಂದ್ರೆ ಕ್ವಾಸಿ ಜುಡಿಷಿಯಲ್ ಬಾಡೀಸ್ಗಳೊಳಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಬರ್ತೈತಿ, ಸ್ಪೀಕರ್ ಬರ್ತಾರೆ, ಇವರೆಲ್ಲರೂ ಬರ್ತಾರೆ, ಇವ್ರನ್ನ ಯಾಕ ಅರೆ ನ್ಯಾಯಿಕ ವ್ಯವಸ್ಥೆಯೊಳಗ ಇಟ್ಟಾರು ಅಂತೇಳಿ ಒಂದು ಕ್ವಶನ್ ಕೇಳಿದ್ವಿ. ಯಾಕಂತಂದ್ರೆ ಇವರು ಕೂಡ ಕೆಲವೊಂದು ವಿಷಯಗಳಿಗೆ ಸಂಬಂಧಿಸಿದಂತೆ ತೀರ್ಮಾನಗಳನ್ನ ತೆಗೆದುಕೊಳ್ತಾರೆ, ಡಿಸಿಷನ್ ಅನ್ನ ಕೊಡ್ತಾರೆ. ಈ ಡಿಸಿಷನ್ಗಳ ವಿರುದ್ಧ ಏನಕತಿ ಅಂತಂದ್ರೆ ಅಪೀಲ್ ಮಾಡಬಹುದು. ಯಾರು ತೆಗೆದುಕೊಂಡ ತೀರ್ಮಾನಗಳ ವಿರುದ್ಧ ಅಪೀಲ್ ಮಾಡಲು ಸಾಧ್ಯವಿಲ್ಲವೋ ಅವರು ಅರೆ ನ್ಯಾಯಿಕ ಪ್ರಕ್ರಿಯೆ ಒಳಗೆ ಬರೋದಿಲ್ಲ. ಯಾರು ತೆಗೆದುಕೊಂಡ ತೀರ್ಮಾನದ ವಿರುದ್ಧ ಅಪೀಲ್ ಮಾಡಲು ಸಾಧ್ಯವಿದೆಯೋ ಅವರು ಅರೆ ನ್ಯಾಯಿಕ ಪ್ರಕ್ರಿಯೆ ಒಳಗೆ ಬರ್ತಾರೆ. ನ್ಯಾಯಾಲಯ ಅಂತೂ ನ್ಯಾಯಿಕ ಪ್ರಕ್ರಿಯೆ ಒಳಗೆ ಬಂದೇ ಬರ್ತೈತಿ. ಈಗ JMFC ಕೋರ್ಟ್ ಕೊಟ್ಟ ಡಿಸಿಷನ್ ವಿರುದ್ಧ ಸೀನಿಯರ್ ಕೋರ್ಟ್ ಕೊಟ್ಟ ಡಿಸಿಷನ್ ವಿರುದ್ಧ ಡಿಸ್ಟ್ರಿಕ್ಟ್ ಕೋರ್ಟ್ ಕೊಟ್ಟ ತೀರ್ಮಾನದ ವಿರುದ್ಧ ಹೈಕೋರ್ಟ್ ಕೊಟ್ಟ ತೀರ್ಮಾನದ ವಿರುದ್ಧ ಸುಪ್ರೀಂ ಕೋರ್ಟ್ ಹೋಗುವುದು. ಇದು ನ್ಯಾಯಿಕ ಪ್ರಕ್ರಿಯೆ. ಇದ್ರಾಗೇನು ಈಪ್ಸ್ ಅಂಡ್ ಬಟ್ಸ್ ಏನೂ ಇಲ್ಲ. ಆದ್ರೆ ಇವುಗಳನ್ನ ಬಿಟ್ಟ ನಂತರ ಕೆಲವೊಂದಿಷ್ಟು ವಿಷಯಗಳ ಮೇಲೆ ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಅಧಿಕಾರ ಎಲೆಕ್ಷನ್ ಕಮಿಷನ್ ಮತ್ತು ಸ್ಪೀಕರ್ ಅವರಿಗಿದೆ. ಹೌದಾ? ಈಗ ಎಲೆಕ್ಷನ್ ಕಮಿಷನ್ ಅವರು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥ ವಿಷಯದ ಮೇಲೆ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಅಥವಾ ಹೈಕೋರ್ಟ್ಗೆ ಅಪೀಲ್ ಮಾಡಬಹುದು. ಅದಕ್ಕೆ ಇದನ್ನ ಅರೆ ನ್ಯಾಯಿಕ ವ್ಯವಸ್ಥೆ ಅಂತ ಕರೀತಾರೆ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಹಾಗೇನೆ ಸ್ಪೀಕರ್ ಅವರು ಕೂಡ ಪಕ್ಷಾಂತರ ನಿಷೇಧ ಕಾಯ್ದೆಯ ಅಡಿಯಲ್ಲಿ
ಯಾವ ವ್ಯಕ್ತಿ ಅನರ್ಹತೆಯನ್ನು ಹೊಂದಿರ್ತಾನೋ ಅನ್ನೋದನ್ನ ಡಿಸೈಡ್ ಮಾಡೋದು ಯಾರು ಅಂತಂದ್ರೆ ಸಭಾಪತಿ, ಸ್ಪೀಕರ್ ಅವರು ಡಿಸೈಡ್ ಮಾಡ್ತಾರೆ. ಆವಾಗ ಸ್ಪೀಕರ್ ಅವರು ತೆಗೆದುಕೊಂಡ ತೀರ್ಮಾನಗಳ ವಿರುದ್ಧವೂ ಕೂಡ ನೀನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನಲ್ಲಿ ಅಪೀಲ್ ಮಾಡಬಹುದಾಗಿರೋದ್ರಿಂದ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸ್ಪೀಕರ್ ಅವರ ಸ್ಥಾನವನ್ನು ಕೂಡ ಅರೆ ನ್ಯಾಯಿಕ ಸ್ಥಾನ ಅಂತಾನೆ ಕರೀತಾರೆ. ಕ್ವಶನ್ ಕೇಳಿದಾರೆ, ಬಹಳ ಸಲ ಕೇಳಿದಾರೆ. ಏನು ಈ ಕೆಳಗಿನವುಗಳಲ್ಲಿ ಯಾವ ಸಂಸ್ಥೆಗಳು ಅರೆ ನ್ಯಾಯಿಕ ವ್ಯವಸ್ಥೆಯ ಸಂಸ್ಥೆಗಳಾಗಿವೆ ಅಂತ ಕೇಳಿದ್ದಾರೆ. ಅದರೊಳಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಸ್ಪೀಕರ್, ಇವೆಲ್ಲ ಅರೆ ನ್ಯಾಯಿಕ ವ್ಯವಸ್ಥೆಗಳು ನಿಮಗೆ ಗೊತ್ತಿರಬೇಕು. ಅವಾಗ ಏನಾದ್ರೂ ಸುಪ್ರೀಂ ಕೋರ್ಟ್ ಏನಾದ್ರು ಅಂತ ಬರ್ದಿದ್ರು ಅಂತಂದ್ರೆ ಅರೆ ನ್ಯಾಯಿಕ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ಬರ್ದೈತೆ ಅಂತ ಬರ್ದಿದ್ರೆ ಅದು ತಪ್ಪು. ಅದು ಪೂರ್ಣ ನ್ಯಾಯಿಕ ಪ್ರಕ್ರಿಯೆ, ಅರ್ಧ ಅದು ಏನಿಲ್ಲ ಅಲ್ಲಿ ಪೂರ್ಣ ನ್ಯಾಯಿಕ. ಹೌದಾ? ಅಲ್ಲಿ ಪ್ರೆಸಿಡೆಂಟ್ ಅಂತ ಬರ್ದಿದ್ರು ಅಂತಂದ್ರೆ ಅದು ತಪ್ಪು. ಪ್ರೆಸಿಡೆಂಟ್ ಕ್ಯಾನ್ ನಾಟ್ ಬಿ ಅ ಕ್ವಾಶಿ ಜುಡಿಷಿಯಲ್ ಬಾಡಿ, ಹಿ ಈಸ್ ಅ ಪರ್ಮನೆಂಟ್ ಬಾಡಿ. ಅವ ಅರೆ ನ್ಯಾಯಿಕ ವ್ಯವಸ್ಥೆ ಒಳಗೆ ಬರೋದೇ ಇಲ್ಲ. ಅವ ಇದನ್ನೆಲ್ಲ ದಾಟಿದವ. ಹೌದಾ? ಅವನು ಅರೆ ನ್ಯಾಯಿಕ ವ್ಯವಸ್ಥೆಯಲ್ಲಿ ಬರೋದಿಲ್ಲ. ಇದು ಗೊತ್ತಿರಬೇಕು. ಯಾಕೆ ಇಲ್ಲಿ ಜುಡಿಷಿಯಲ್ ರಿವ್ಯೂ ಅನ್ನ ಯಾಕೆ ತಗೋಬಹುದು ಅಂತಂದ್ರೆ ಇಲ್ಲಿ ಎಲೆಕ್ಷನ್ ಕಮಿಷನ್ ದವರು ಏನ್ ಮಾಡಿದಾರು ಅಂತಂದ್ರೆ ಒಪಿನಿಯನ್ ಕೊಟ್ಟಿರ್ತಾರೆ ರಾಷ್ಟ್ರಪತಿಗೆ ಅಥವಾ ರಾಷ್ಟ್ರಪತಿಗೆ. ಹೀಗಾಗಿ ಆ ಒಪಿನಿಯನ್ ಸರಿಯಾಗಿ ಫಾಲೋ ಮಾಡಿದಾರೆ. ಒಪಿನಿಯನ್ ಕೊಡಬೇಕಾದ್ರೆ ಕೆಲವೊಂದಿಷ್ಟು ಪ್ರೊಸೀಜರ್ಗಳಿರ್ತವೆ, ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ಗಳಿರ್ತವೆ. ಅವುಗಳನ್ನ ಸರಿಯಾಗಿ ಫಾಲೋ ಮಾಡಿದಾರೋ ಇಲ್ಲೋ ಅನ್ನೋದರ ವಿರುದ್ಧವಾಗಿ ನೀನು ಜುಡಿಷಿಯಲ್ ರಿವ್ಯೂ ಅನ್ನ ಹಾಕಬಹುದು. ಹೌದಾ? ಇದು ಗೊತ್ತಿರಬೇಕು. ಆದ್ರೆ ಕ್ವಶನ್ ಕೇಳ್ತಾರೆ ಏನು ಅಂತಂದ್ರೆ ಅನರ್ಹತೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಯ ನಿರ್ಧಾರವೇ ಅಂತಿಮ ಅಂತ ಕೇಳಿದ್ರು ಅಂತಂದ್ರೆ 100% ಎಸ್. ಏನು ಅನರ್ಹತೆಗೆ ಸಂಬಂಧಿಸಿದಂತೆ ರಾಷ್ಟ್ರಪತಿಯವರು ತೆಗೆದುಕೊಂಡ ತೀರ್ಮಾನದ ವಿರುದ್ಧ ಜುಡಿಷಿಯಲ್ ರಿವ್ಯೂ ಐತೆ ಅಂತ ಕೇಳಿದ್ರೆ ಅದು ಎಸ್. ಬಟ್ ಆನ್ ದ ಬೇಸಿಸ್ ಆಫ್ ದಿ ವಾಟ್? ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್, ನಾಟ್ ಆನ್ ದ ಬೇಸಿಸ್ ಆಫ್ ದಿ ಡಿಸಿಷನ್. ಹೌದಾ? ಇದು ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 103 ಬಗ್ಗೆ. ಈ ಮಾಹಿತಿಯಲ್ಲಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 104 ಬಗ್ಗೆ ಡಿಸ್ಕಷನ್ ಮಾಡೋಣ. ಇದ್ರಾಗ ಏನಾದ್ರು ಮಿಸ್ಟೇಕ್ಸ್ ತಪ್ಪುವುದು ಏನಾದ್ರು ಹೇಳಿದ್ವಿ ಅಂತಂದ್ರೆ ಕಮೆಂಟ್ ಮೂಲಕ ಹೇಳ್ರಿ, ಅದನ್ನ ನಾವು ತಿದ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ಅದ್ರ ಮೇಲೆ ಮತ್ತೊಂದು ವಿಡಿಯೋನ ಮಾಡೋಣ. ಹೌದಾ? ಇದು ಆರ್ಟಿಕಲ್ 103 ಬಗ್ಗೆ ಮಾಹಿತಿ ನಿಮಗೆಲ್ಲ ಮನಸ್ಸಿಗೆ ಬರ್ತೈತಿ ಅಂತ ಹೇಳಿ ಅನ್ಕೊಂಡಿರ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದ.